ಸ್ವಲ್ಪ ನಾನೇ ಅಡುಗೆ ಮಾಡ್ತಾ ಇದ್ದೀನಿ. ನಾನೇನು ಮಾಡ್ತಾ ಇಲ್ಲ, ಅಡುಗೆ ಮಾಡ್ತಾ ಇದ್ದೀನಿ. ಅವರು ಎಲ್ಲ ತಿಂತವ್ರೆ ಅಪರೂಪಕ್ಕೆ, ಅದಕ್ಕೋಸ್ಕರನೇ ನಾನೇ ಮಾಡ್ತಾ ಇದ್ದೀನಿ. ಒಂದು 10-20 ಮಿನಿಟ್ಸ್ ನಾನೇ ಮಾಡಿಬಿಟ್ಟು ಆಮೇಲೆ ಟೇಸ್ಟ್ ಹೆಂಗಿದೆ ಅಂತ ಕೇಳಿಸ್ತೀನಿ ರೀ ಅವ್ರ ಹತ್ರ, ಹೆಂಗೈತೆ ಅಂತ ಎಲ್ಲ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಬೆಳಗ್ಗೆನೇ ಎದ್ದು ತಿಂಡಿ ಮುಗಿಸಿಲ್ಲ, ತಿಂಡಿ ಮಾಡೋಕ್ಕೆ ಬಂದಿದ್ದೀನಿ. ಅಂಗಡಿ ಎಲ್ಲ ತೆಗೆದು ಇವಾಗ ಜಸ್ಟು ಸ್ನಾನ ಎಲ್ಲ ಬೆಳಗ್ಗೆನೇ ಮುಗಿಸಿ ಅಂಗಡಿ ತೆಗೆದು ಇವಾಗ ತಿಂಡಿಗೆ ಬಂದಿದ್ದೀನಿ. ಅಮ್ಮ ಕಸ ಗುಡಿಸ್ತವ್ರೆ, ತಿಂಡಿ ಹಾಕ್ಕೊಟ್ರೆ ನಾನು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರಬೇಕು. ಮಾರ್ನಿಂಗ್ ಹೋಗಿದ್ದೀನಿ, ಸ್ವಲ್ಪ ಪೂಜೆ ಎಲ್ಲ ಮಾಡಿಸ್ಕೊಂಬರ್ಬೇಕಲ್ವ, ಅದಕ್ಕೋಸ್ಕರನೇ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಪೂಜೆ ಎಲ್ಲ ಎಲ್ಲಿದೆ, ರೆಡಿ ಇದೆ, ಅದನ್ನು ತಗೊಂಡೋಗಿ ಪೂಜೆ ಮಾಡಿಸ್ಕೊಬರ್ಬೇಕು. ತಿಂಡಿ ಮಾಡೋ ಮುಂಚೆ ನಾವು ಟಿ ವಿನ ನೋಡುವುದು ನಮ್ಮ ಪದ್ಧತಿ. ಅದು ಹಂಗೆ ನೋಡಿಕೊಂಡು ಸ್ವಲ್ಪ ತಿಂಡಿ ಮುಗಿಸ್ಕೊಂಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತೀವಿ. ಗೈಸ್, ಇವಾಗ ಜಸ್ಟ್ ತಿಂಡಿ ಮುಗಿಸ್ದೆ, ಇಲ್ಲಿ ಐತೆ ಪೂಜೆ ಐಟಮ್, ಇದನ್ನೆಲ್ಲ ತೊಗೊಂಡು ಹೋಗ್ಬೇಕು ಈಗ ದೇವಸ್ಥಾನ ಹತ್ರ. ಇದನ್ನು ತೊಗೊಂಡೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಿಟ್ಟು ಬರ್ತೀನಿ. ಒಂದು 1/2 hour ಬೇಕು ಇದೆಲ್ಲ ಮುಗಿಸ್ಕೊಂಡು. 1/2 hour ಯಾಕೆ ಜಾಸ್ತಿ ಬೇಕು, ಇವತ್ತು ಸ್ಯಾಟರ್ಡೆ ಅಲ್ವಾ, ರಶ್ ಇರುತ್ತೆ ಎಲ್ಲ ಟೆಂಪಲಲ್ಲೂ. ತೊಗೊಂಡು ಮುಗಿಸ್ಕೊಂಬರ್ತೀನಿ ಎಲ್ಲ. ಜಸ್ಟೆಲ್ಲ ಮುಗಿಸ್ಕೊಂಡು ಬಂದೆ, ಪೂಜೆ ಎಲ್ಲ ಮುಗೀತು. ತೊಗೊಂಬಿಟ್ಟು ಈಗ ಬಂದೆ. ಇವಾಗ ಸಂತೆಗೆ ಹೋಗ್ಬೇಕು. ಇನ್ನು 11:30 ಆಗೋಗೈತೆ, ನಾನು ಇನ್ನೂ ಸಂತೆಗೆ ಬೇರೆ ಹೋಗಿಲ್ಲ. ಸಂತೆಗೆ ಹೋಗ್ಬೇಕು. ಬ್ಯಾಗ್ ಯಾವುದೂ ಇಲ್ಲ, ಬ್ಯಾಗ್ ಕಾಣಿಸ್ತಲ್ಲ, ಅಲ್ಲ ಎಲ್ಲೆಲ್ಲೋ ಐತಿ. ಇವಾಗ ಅದು ಬ್ಯಾಗ್ ಅಂತಿದ್ದಂಗೆ ಬ್ಯಾಗ್ ಸಿಕ್ತು. ಹೋಗ್ಬಿಟ್ಟು ಸಂತೆಯಲ್ಲಿ ಸ್ವಲ್ಪ ಐಟಮ್ ತೊಗೊಂಬಿಟ್ಟು ಬರ್ತೀನಿ. ಆಮೇಲೆ ಹೋಗ್ಬಿಟ್ಟು ಅಂಗಡಿಯಲ್ಲಿ ಹೋಗ್ಬಿಟ್ಟು ಈಗ ನಮ್ಮಮ್ಮ ಟೀ ಮಾಡ್ತವ್ರೆ, ಏನೇನು ಬರ್ಕೊಟ್ರೆ ಹೋಗಿ ತೊಗೊಂಬಂದ್ಬಿಡ್ತೀನಿ ನಾನು. ಖಾಲಿ ಐತಿ ಇವತ್ತು ಸಂತೆ, ಯಾರು ಜನನೂ ಇಲ್ಲ ಇವತ್ತು. ನಮ್ಮಲ್ಲಿ ಶಾಪಿಂಗ್ ನಾವು ಹೋಗ್ತೀವಿ ಇವತ್ತು ಇಲ್ಲಿಂದ. ನಮ್ಮದೆಲ್ಲ ಮನೆ ಕೆಲಸ ಮಾಡಿದ್ರು. ಇವಾಗ ಏನಿದ್ರು ಅಂಗಡಿ ಹತ್ರ ಹೋಗ್ಬಿಟ್ಟು ಅಂಗಡಿ ಹತ್ರ ಏನೇನು ಕೆಲಸ ಆಯ್ತು ಅದನ್ನ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ ಇವತ್ತು. ನಾಳೆ ಮಳೆ ಬರೋಂಗೆ ಸೋನೆ ಗೊತ್ತಾಯ್ತು ಆಲ್ರೆಡಿ. ಯಾವುದು ಎಕ್ಸ್ಲೇಟ್ರ್ ಕೊಡ್ದಲ್ಲೇ ಗಾಡಿ ಮೂವ್ ಮಾಡ್ತೀನಿ ನಾನು. ಜಸ್ಟ್ ಊಟಕ್ಕೆ ಹೋಗ್ತಾಯಿದ್ದೀನಿ. ಊಟಕ್ಕೆ ಹೋಗೋಕ್ಕೆ ಫೋನ್ ಬಂದಿಲ್ಲ, ಅದನ್ನು ನಾನೇ ಹೋಗ್ತಾಯಿದ್ದೀನಿ. ಆಗಿರ್ಬೋದು ಅನ್ನೋ ಗ್ಯಾರಂಟಿ ಮೇಲೆ, ಬಟ್ ಇನ್ನೂ ಗೊತ್ತಿಲ್ಲ. ಹೋಗ್ಬಿಟ್ಟು ನೋಡಬೇಕು ಆಗೈತೆ ಇಲ್ವಾ ಅಂತ. ನಮ್ಮ ಶಾರ್ಟ್ಕಟ್ ರೋಡಿಗೆ ಬಂದಿದ್ದಾಯಿತು, ಆಗಿಲ್ಲ. ಓಹೋ ಸಾಹೇಬ್ರು ತೋರಿಸ್ತೀನಿ ನೋಡಿ. ಬರ ಕೆಳಗೆ, ಹೋಯ್ ಮರಿಯಾ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾನೆ ಹೋಗೋ ಬರೋರ್ನೆಲ್ಲ ಇಲ್ಲಿಂದ. ಹೋಯ್ ಬಾ ಕೆಳಗೆ. ಎಷ್ಟು ಊಟ ಮುಗಿಸ್ದೆ. ಊಟ ಮುಗಿಸ್ಬಿಟ್ಟು ಯಾಕೋ ಅಲ್ಲೇ ಕೋಲ್ಡ್ ಆಗೋ ಥರ ಆಗಿದೆ. ಕೋಲ್ಡ್ ಆಗಿಲ್ಲ, ಮುಂಚೆನೇ ಟ್ಯಾಬ್ಲೆಟ್ ತೊಗೊಂಬಿಡ್ತೀನಿ. ಈಗ ಜಸ್ಟ್ ಊಟ ಮುಗಿಸ್ದೆ. ನಾವು ಅಪ್ಪನ ಊಟಕ್ಕೆ ಕಳ್ಸೋಕೆ ಹೋಗ್ಬೇಕು. ಇವಾಗ ಊಟಕ್ಕೆ ಅವ್ರನ್ನೂ ಕಳಿಸ್ಬಿಟ್ಟು ಅಲ್ಲಿ ಅಂಗಡಿ ಹತ್ರ ಇರ್ತೀನಿ, ಅವರು ಊಟ ಮಾಡ್ಕೊಂಬಿಟ್ಟು ಬರ್ತಾರೆ. ಬರೀ ಇದೇ ಆಗೋಯ್ತು, ಬರೀ ಗಾಡಿ ಕೀ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಅದು ಬರೋಲ್ಲ, ನಾನು ಹಿಂದೆ ಹೋಯ್ತಾ ಇದ್ದೀನಿ ಅಂತ. ಎಲ್ಲಿದೆ ಅದು ಗೊತ್ತು. ಗಾಡಿನೇ ತಂದಿಲ್ಲ, ನಡ್ಕೊಂಬಂದ್ಬಿಟ್ಟು ಗಾಡಿ ಕೀ ನಾನು ಒಳ್ಳೆ ಲೂಸ್ ಆಗಿಬಿಟ್ಟಿದ್ದೀನಿ. ಮನೆ ಹತ್ರ ಇದ್ದು ಬರೀ ಮನೆ ಹತ್ರ ಇದ್ದು ಹಂಗೆ ಆಗ್ಬಿಟ್ಟೈತೆ. ಓದಲಿ ಅಂತ ಹುಡುಗ ಬಿಟ್ಟೋದ್ರೆ ಗೇಮ್ ಆಡ್ಕೊಂಡು ಹಿಂಗೆ ಹುಡುಗ ಆಗ್ತಾಯಿದ್ದಾನೆ. ನೀವು ಅಷ್ಟು ಯಾರು ನೋಡ್ತಾ ಇದ್ದೀರಾ, ಸ್ವಲ್ಪ ಗೇಮ್ ಮಾಡೋದನ್ನೆಲ್ಲ ಬಿಡಿ. ಇವನಿಗೆ 1/2 hour ಅರ್ಥ ಮಾಡಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೋದಲ್ಲ ಹುಡುಗ. ಇದೇನೇನೋ ಸಾಕ್ಸ್ ಎಲ್ಲ ಹಾಕೊಂಡು ಕೈಗೆ ಇದೇನೋ ಸಾಕ್ಸ್ ಎಲ್ಲ ಹಾಕೊಂಡು ಕೈಗೆ ಆಡ್ತಾನೆ ಗೇಮ್ನ. 1.25 hour ಹೇಳ್ತಾನೆ ಇದ್ದೀನಿ ಬೇಡ ಕೊಡೋ ಅಂತ. ಆದರೂ ಬಿಡ್ದಾಗ ಆಡ್ತಾನೆ ಅವನೇ. ಇದನ್ನು ಪರಿಗಣಿಸ್ಬೇಕು ಅಂತ ನಾವು ರೈಸ್ ಮನೆಗೆ ಬಂದಿದ್ದೆ. ಇವಾಗ ಟೀ ಕೊಟ್ಬಿಟ್ಟು ಹೋಗೋಣ. ಮಳೆ ಬರ್ತೈತೆ ಇವಾಗ ನೋಡಿದ್ರೆ. ಎಲ್ಲ ನೋಡಿ ಇಲ್ಲಿ, ಅಯ್ಯೋ ಪಾಪ, ನಾವು ಬಂದಿದ್ದ ತಕ್ಷಣ ಓಡೇ ಹೋಗ್ಬೇಕು. ಅದು ಜೋರಾಗೆ ಬರ್ತೈತೆ ಮಳೆ ಇವತ್ತು ನೋಡಿ. ಕಡಿಮೆ ಏನು ಬರ್ತಾಯಿಲ್ಲ, ಜೋರಾಗೆ ಬರ್ತೈತೆ. ಸೌಂಡ್ ಕೇಳು, ವೆದರ್ ನೋಡ್ತೀರಾ, ಇಲ್ಲಿಂದ ತೋರಿಸ್ತೀನಿ ನೋಡಿ. ಬ್ಲ್ಯಾಕ್ ಆಗಿಬಿಟ್ಟೈತೆ ನೋಡಿ, ಇಲ್ಲೆಲ್ಲ ಬಿಸಿಲೈತೆ, ಇಲ್ಲಿ ಮಾತ್ರ ಬರ್ತೈತೆ. ಇದೇನು ಪರ್ಮನೆಂಟಾಗಿ ಬರೋಲ್ಲ ಮಳೆ. 5 minutesಯಿಂದ 10 minutes ಅಷ್ಟೇ. ಏನು ಅಂದಿದ್ದೀನಿ ಅಂತ ನೋಡ್ಕೊಳ್ಳಿ. ಇವಾಗ ಎಷ್ಟು ಟೈಮು ಇರಿ ತೋರಿಸ್ತೀನಿ. ಇದೇನು ಜಾಸ್ತಿ ಹೊತ್ತಿರಲ್ಲ, 5:26. ಇದು ಇನ್ನೊಂದು 30 minutes ಇದ್ರೇ ಎಷ್ಟು, ಇದ್ರ ಮೇಲೆ ಇರೋಲ್ಲ. ತೋರಿಸ್ತೀನಿ ಬೇಕಿದ್ರೆ ಮಳೆ ಎಷ್ಟೊತ್ತು ಇರುತ್ತೆ ಎಷ್ಟೊತ್ತು ಹೋಗುತ್ತೆ ಅಂತ. ನಾನೇನು ಹೇಳಿದೆ ಹೇಳಿ, 10 ನಿಮಿಷ ಅಷ್ಟೇ ಬಂದಿದ್ದು. ಸುಮ್ಮನೆ ಇಲ್ಲೆಲ್ಲ ನೆನೆಸ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಹೋಯ್ತು. ಇಲ್ಲಿ ನೋಡಿ, ಇಲ್ಲೆಲ್ಲೂ ಮಳೆ ಬರೋದು ವೆದರೇ ಇಲ್ಲ. ಇಲ್ಲಿ ಮಾತ್ರ ಸ್ವಲ್ಪ ಇತ್ತು, ಹೋಯ್ತು ಅಷ್ಟೇ. ಒಂದು ಸ್ವಲ್ಪ ಹೊತ್ತು ಬಂತು, ಹೋಯ್ತು ಅಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. ಇಲ್ಲಿ ಈ ಕಡೆ ಐತೆ, ಈ ಕಡೆ ವೆದರ್ ಐತೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಸುಮ್ಮನೆ ಇಲ್ಲೆಲ್ಲ ನೆನೆಸ್ಬಿಟ್ಟು ಹೋಯ್ತು. ಮಳೆ ಇಲ್ಲ ಏನಿಲ್ಲ, ಸುಮ್ಮನೆ ನಾನು ಹೇಳಿ 5 ನಿಮಿಷದಿಂದ 10 ನಿಮಿಷ ಕರೆಕ್ಟಾಗಿ ಅದು ಬಂದರೆ ಮ್ಯಾಕ್ಸಿಮಮ್ ಆಗಿ. ಇವಾಗ ಸೀಸನ್ನೇ ಇಲ್ಲ ಮಳೆ ಬರೋದು, ಹೆಂಗೆ ಬಂದ್ಬಿಡುತ್ತೆ ಅದು. ಇವಾಗ ಮನೆಯಿಂದ ಅಂಗಡಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಹಾಲು ತೊಗೊಂಬರೋಕ್ಕೆ. ಗಾಡಿ ಅಲ್ಲೇ ಇದೆ, ಗಾಡಿ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಮನೆಗೆ ತಂದಿಲ್ಲ ಇವತ್ತು ಗಾಡಿನ. ಸುಮ್ಮನೆ ಹಂಗೆ ರ್ಯಾಂಡಮಾಗಿ ಬಂದೆ. ಈಗ ಹಂಗೆ ಇಲ್ಲಿಂದ ರ್ಯಾಂಡಮಾಗಿ ಹೋಗಬೇಕು. ಇಲ್ಲೆಲ್ಲೋ ಬಲ್ಪ್ ಇದೆ ಅಂತೆ, ಬಲ್ಪ್ ಗೊತ್ತಿಲ್ಲ ಎಲ್ಲ ಐತೆ ಅಂತ. ಅಮ್ಮ ವೈಟಾ
ಹಾ ಇನ್ನೊಂದಾ ಈ ಬಲ್ಪ್ ಹೆಂಗಪ್ಪ ಬಿಚ್ಚ ನಾನು ವೈಟ್ ಮಾಮೂಲಿ ಇಲ್ಲ ಐತಲ್ಲ ಬೀಜು ಇದು ಕೊಡ್ಬೇಕಷ್ಟೇ. ಹೆಂಗ ಹೋಗ ನಾನು ಇಲ್ಲೆಲ್ಲ ವೇಸ್ಟೇಜ್ ಇದೆ. ಸಾಹಸ ಮಾಡತ್ತಿದ್ದೀನಿ ಫೈನಲಿ. ಬೀಳ್ದೆ ಹೋದ್ರೆ ಸಾಕು ಬೀಳಲಿಲ್ಲ. ಸಕ್ಸಸ್ಫುಲ್ ಆಗಿ ಬಲ್ಬ್ ತೊಗೊಂಡು ಈಚೆಗೆ ಹೋಗ್ತಾ ಇದ್ದೀನಿ. ಸಕ್ಸಸ್ಫುಲ್ ಆಗಿ ಬಲ್ಬ್ ತೊಗೊಂಡು ಈಚೆಗೆ ಹೊರಟಿದ್ದೀನಿ ನಾನು. ಹಿಂಗೆ ಎಲೆಕ್ಟ್ರಿಷಿಯನ್ ನಾನು ಮನೆಗೆ ಬಂದೆ. ಮಳೆ ಇತ್ತು, ಕೀ ಎಲ್ಲ ಇಟ್ಬಿಟ್ಟು ಸೀರಿಯಲ್ ನೋಡ್ತಾವ್ರೆ. ಆಫೇ ಆಗೋಯ್ತಲ್ಲ, ನಾನೇನು ಮಾಡಿಲ್ಲ. ಒಂದು ನಿಮಿಷದಲ್ಲಿ ಆಫ್ ಆಗೋಗ್ಬಿಡು. ಟೆಚ್ಚೇ ಮಾಡಿಲ್ಲ ನಾನೇನು ಇದನ್ನು, ಸುಮ್ಮನೆ ಟಚ್ ಈ ಕಡೆ ಇತ್ತು ಹೆಂಗೆ ಮಾಡಿದಷ್ಟೇ. ಕಾರ್ನ್ ಬೇಯಿಸ್ತಾ ಇದ್ದಾರೆ, ಅದು ತಿನ್ಬಿಡೋಣ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅದು ಮಾಡೋವರೆಗೂ. ಅಲ್ಲಿವರೆಗೂ ಟಿ ವಿ ನೋಡೋಣ. ಸೀರಿಯಲ್ ಹಾಕೋರೆ ನಾನು ಚೇಂಜ್ ಮಾಡಿಬಿಟ್ಟು ನೋಡಿ ಸೀರಿಯಲ್ ಹಾಕಿ ನೋಡ್ತಾ ಇರೋರು. ಆ ಮಟ್ಟಿಗೆ ಇಂಟ್ರೆಸ್ಟಲ್ಲಿ ಸೀರಿಯಲ್ ನೋಡ್ತಾವ್ರೆ ಅಂದರೆ ಫುಲ್ ಜೋರಾಗಿ ಫುಲ್ ಡೀಪಾಗಿ ಹೋಗ್ಬಿಟ್ಟವ್ರೆ. ಸೀರಿಯಲ್ ನೋಡ್ಕೊಂಡು ಆ ಮಟ್ಟಿಗೆ ನೋಡ್ತಾವ್ರೆ ಇಬ್ಬರು. ಈಗ ಅಲ್ಲೊಬ್ರು ಒಳಗಡೆ ಓಡೋಗ್ಬಿಟ್ರು. ಇವಾಗ ಏನು ಬಿಸಿನೀರ ಇದು? ಬಿಸಿನೀರು ಕುಡಿತಾ ಇದ್ದಾರೆ. ಚಳಿಗಾಲದಲ್ಲೆಲ್ಲ ಕೋಲ್ಡ್ ವಾಟರ್, ಚಿಲ್ಡ್ ವಾಟರ್ ಕುಡಿಬೇಕು, ಆವಾಗಲೂ ಚೆಂದ. ಸ್ವಲ್ಪ ನಾನೇ ಅಡುಗೆ ಮಾಡ್ತಾ ಇದ್ದೀನಿ. ನಾನೇ ಸ್ವಲ್ಪ ಅಡುಗೆ ಮಾಡ್ತಾ ಇದ್ದೀನಿ. ಅವರು ಎಲ್ಲ ತಿಂತವ್ರೆ ಅಪರೂಪಕ್ಕೆ, ಅದಕ್ಕೋಸ್ಕರನೇ ನಾನೇ ಮಾಡ್ತಾ ಇದ್ದೀನಿ. ಒಂದು 10-20 ಮಿನಿಟ್ಸ್ ನಾನೇ ಮಾಡಿಬಿಟ್ಟು ಆಮೇಲೆ ಟೇಸ್ಟ್ ಹೆಂಗಿದೆ ಅಂತ ಕೇಳಿಸ್ತೀನಿ ರೀ ಅವ್ರ ಹತ್ರ, ಹೆಂಗೈತೆ ಅಂತ ಎಲ್ಲ. ಗಾಯ್ಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಮಾಮೂಲಿ ನಮ್ಮದು ಸ್ಕ್ರೀನ್ನ ಸೈಡ್ಗೆ ಹೇಳಿರಿ, ನಾವು ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಒಂದು ಟೆಂಪಲ್ಗೆ ಹೋಗಬೇಕು. ಆ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ರೇ ನಮ್ಮದು ಫೈನಲ್ ಆಗಿ ಕಾರ್ತಿಕ ಮುಗಿಯೋದು. ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗಬೇಕು. ಸೊ ಇವಾಗ ನಾವು ಮಲ್ಗೋ ಪ್ರೋಗ್ರಾಮು. ಮಲ್ಗೋ ಮುಂಚೆ ನಮ್ಮ ಮಾಮೂಲಿ ನಮ್ಮ ಡ್ಯೂಟಿನ ಮಾಡ್ತೀವಿ. ಡ್ಯೂಟಿ ಮುಗಿಸ್ಬಿಟ್ಟು ಮಲ್ಗೋದು ನಾವು. ಸೊ ಗಾಯ್ಸ್, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.